ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಏನು 20ನೇ ಕಂತಿನ ಹಣ ಈಗ ಆಗಸ್ಟ್ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಒಂದು ಸಣ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಲಿಪ್ ಮಾಡದೆ ನಿಮಗೆ ಯಾವ ಮಾಹಿತಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ. ಆದಮೇಲೆ ನೀವು ಸಂಪೂರ್ಣವಾಗಿ ನೋಡಿದ ಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಏನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಏನು ಫಾರ್ಮರ್ ಏನು ರೈತರಿದ್ದಾರೆ ಅವರು ಏನು ರಿಜಿಸ್ಟರ್ ಮಾಡಿ ಈಗ ವರ್ಷಕ್ಕೆ 6,000 ರೂಪಾಯಿಗಳನ್ನು ಏನು ಕೇಂದ್ರ ಸರ್ಕಾರ ನಿಮಗೆ DBT ಮುಖಾಂತರ 4 ತಿಂಗಳಿಗೆ ಒಂದು ಬಾರಿ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಮತ್ತು ಜಮೆ ಮಾಡ್ತಾ ಇದೆ DBT ಮುಖಾಂತರ. ಆ ಒಂದು ಹಣ ಈಗ 20ನೇ ಕಂತಿನ ಹಣ ಆಗಿರುತ್ತೆ. ಈಗ ಆಗಸ್ಟ್ 2ನೇ ತಾರೀಕು ನಿಮಗೆ 11 ಗಂಟೆಗೆ ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಈಗ ಇದ್ರ ಬಗ್ಗೆ ನಾನು ಸಣ್ಣ ಮಾಹಿತಿಯನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಏನು ಈಗ 15 ಅಥವಾ 20 ದಿನದ ಹಿಂದೆ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಆ್ಯಡು, ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಇದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅಂದರೆ, ಈಗ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯನ್ನು ಏನು ಪಿ ಎಂ ಕಿಸಾನನ್ನು ಏನು ಪಡೀತಾ ಇದ್ದಾರೋ 2,000 ರೂಪಾಯಿ ಅಂತೆ ವರ್ಷಕ್ಕೆ 6,000ವನ್ನು ಅವರಲ್ಲಿ ಈಗ ಕುಟುಂಬದಲ್ಲೇ 2-3 ಜನ ಒಂದು ಸಮ್ಮಾನ್ ನಿಧಿಯನ್ನು ಪಡಿತಾ ಇದ್ದಾರೆ ಅನ್ನೋ ಒಂದು ಇದರಿಂದ ಅವರು ವೆರಿಫಿಕೇಷನ್ ಮಾಡಿ ಈ ಒಂದು ಇದನ್ನು 2 ತಿಂಗಳು ಲೇಟಾಗಿ ಈ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಯಾಕೆ ಆ ಒಂದು ವೆರಿಫಿಕೇಷನ್ ಆಗಿದೆ ಅಂದರೆ, ಒಂದೇ ಕುಟುಂಬದಲ್ಲಿ ಗಂಡ ಮಕ್ಕಳು ಅಥವಾ ಹೆಂಡತಿ ಈ ರೀತಿಯಾಗಿ ಅವರು ಎಲ್ಲರೂ ಕೂಡ ಈ ಬೆನಿಫಿಟನ್ನು ರಿಜಿಸ್ಟರ್ ಮಾಡಿ ಪಡಿತಾ ಇದ್ದಾರೆ ಒಂದು ಉದ್ದೇಶದಿಂದ ಅವರು ಈಗ ವೆರಿಫೈ ಮಾಡಿ ಈ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಒಂದು ಏನು ರಿಜಿಸ್ಟ್ರೇಷನ್ನು ಕನ್ಫರ್ಮ್ ಮಾಡಲಿಕ್ಕೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಹೋಗಿ. ಅದೇ ರೀತಿ ನೀವು KYCಯನ್ನು ಕಂಪಲ್ಸರಿ ಮಾಡಿ. ನಿಮ್ಮ KYCಯನ್ನು ತಮ್ಮ ಇಂಪ್ರೆಷನ್ ಮುಖಾಂತರನಾದರೂ KYCನ ಮಾಡಿ, ಅಥವಾ OTP ಬೇಸ್ಡ್ ಮೇಲಾದರೂ ನೀವು KYCಯನ್ನು ಮಾಡಲೇಬೇಕು ಕಂಪಲ್ಸರಿಯಾಗಿ. ಈಗ ಆವಾಗಲೇ ಪೇಪರಲ್ಲಿ ಆ ಒಂದು ನ್ಯೂಸು ಬಂದಿತ್ತು, ಕೆಲವರು ನೋಡಿರಲ್ಲ. ಹಾಗಾಗಿ ನಾನು ಈ ವಿಡಿಯೋವನ್ನು ದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ನಿಮ್ಮ KYC ಮತ್ತು ನಿಮ್ಮ ಸ್ಟೇಟಸನ್ನು ನಿಮ್ಮ ಹತ್ತಿರದ CSC ಕೇಂದ್ರಗಳು ಏನಿರುತ್ತೋ ಅಲ್ಲೋಗಿ ನೀವು KYCಯನ್ನು ಮಾಡಿಸ್ಬೇಕಾಗುತ್ತೆ. ನಿಮ್ಮ ತಮ್ಮ ಇಂಪ್ರೆಷನ್ ನೀವು ಮತ್ತೆ KYCಯನ್ನು ನೀವು ಮಾಡಿಸಿದ್ರೆ ಮತ್ತೆ ಮಾಡೋ ಅವಶ್ಯಕತೆ ಇರಲ್ಲ. ಯಾವುದಕ್ಕೂ ನೀವು ಒಂದು ಸತಿ ಸ್ಟೇಟಸನ್ನು ಚೆಕ್ ಮಾಡಿಸಿಕೊಳ್ಳಿ. ಹಾಗಾಗಿ ಈ ಒಂದು 20ನೇ ಕಂತಿನ ಹಣ ಯಾಕೆ ಬರಲ್ಲ ಅಂದರೆ, ಯಾರು KYCಯನ್ನು ಮಾಡಿಸಿರಲ್ಲ ಮತ್ತು ಯಾರು ಕುಟುಂಬದ ಎಲ್ಲ ಸದಸ್ಯರು ಪಡೀತಾ ಇದ್ದಾರೆ, ಕೆಲವರಿಗೆ ಈ ಒಂದು ಅಮೌಂಟು ಬರೋದಿಲ್ಲ. ಹಾಗಾಗಿ ಈ ಒಂದು ಏನು KYCಯನ್ನು ನೀವು ಮಾಡಿಸದೇ ಇದ್ದರೆ ನೀವು ತಕ್ಷಣವೇ ಈ ಒಂದು ದಿನವೇ ನೀವು KYCಯನ್ನು ಮಾಡಿಸ್ಬೇಕಾಗುತ್ತೆ. ಹತ್ತಿರ CSC ಕೇಂದ್ರಗಳಲ್ಲಿ ನೀವು ಹೋಗಿ ಈ ಒಂದು KYCಯನ್ನು ಮಾಡಿಸಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋದ ಕೆಳಗಡೆ ನನ್ನ ಟೆಲಿಗ್ರಾಮ್ ಲಿಂಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನಾನು ಕೊಟ್ಟಿದ್ದೀನಿ. ಅಲ್ಲೂ ಕೂಡ ನನ್ನ ಚಾನಲನ್ನು ಫಾಲೋ ಮಾಡಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.